ಆತ್ಮೀಯರೇ ವಂದನೆಗಳು. ಇಷ್ಟು ಸದಾನಂದ ಸುವರ್ಣರ ಅಭಿಮಾನಿಗಳು ಇಲ್ಲಿ ಸೇರಿದ್ದು ತುಂಬ ಖುಷಿ ತರುತ್ತದೆ. ರೀಸೆಂಟ್ಲಿ ಕನ್ನಡ ಕಲಾ ಕೇಂದ್ರದವರು ಮುಂಬೈಯಲ್ಲಿ ನುಡಿ ನಮನ ಮಾಡಿದ್ದರು. ಅದರ ಕ್ಯಾಸೆಟ್ ನಾನು ಮಾಡಿ ಇಡೀ ಪ್ರಪಂಚಕ್ಕೆ ಟ್ರಾನ್ಸ್ಫರ್ ಮಾಡಿದೆ. ಲಂಡನ್ನಿಂದ, ಕೆನಡಾದಿಂದ, ಅಮೆರಿಕದಿಂದ ನನಗೆ ವೆಲ್ ವಿಶಸ್ ಬಂತಿತ್ತು. ನಾನು ಮಾಡುವ ಕಾರಣ ಏನೆಂದರೆ ಸದಾನಂದ ಸುವರ್ಣರ ಕಾರ್ಯ ಎಲ್ಲರಿಗೂ ತಿಳಿಬೇಕು. ಸುಮಾರು 25 ದಿಗ್ಗಜರು ಅಲ್ಲಿ ಕನ್ನಡದ ನಾಟಕಕಾರರು, ರೈಟರ್, ಮರ್ನಾಡ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಅವರೆಲ್ಲ ತಮ್ಮ ಎಕ್ಸ್ಪೀರಿಯನ್ಸ್ ಅದರಲ್ಲಿ ತೋಡಿಕೊಂಡಿದ್ದರು. ನಿಮಗೂ ಯೂಟ್ಯೂಬ್ನಲ್ಲಿ ಅದು ಅವೈಲೇಬಲ್ ಇದೆ, ಸದಾನಂದ ಸುವರ್ಣ ನಮನ ಎಂದು. ನಾನು ಚಿಕ್ಕಂದಿನಿಂದ ಅವರು ಒಡನಾಡಿಯಾಗಿದ್ದೆ. ಅಂದರೆ ಅವರು ಮಾರುತಿ ಲೈನ್ನಲ್ಲಿ ಇರುತ್ತಿದ್ದರು, ನಾವು ಅದರ ಎದುರಿನಲ್ಲಿ ಬೊಮ್ಮಂಜಿ ಲೈನ್ನಲ್ಲಿ ಇರ್ತಿದ್ದೆವು. ನನ್ನ ಅಂಕಲ್ YV ಅಮೀನ್ ಗುಡ್ಡದ ಭೂತದ ಗಿರಿಯಪ್ಪನ ರೋಲ್ ಮಾಡಿದ್ದರು. ಆದ್ದರಿಂದ ಚಿಕ್ಕಂದಿನಿಂದ ನಾನು ಹೋಗಿ ಬರ್ತಾ ಇದ್ದೆ ಅವರಿಗೆ. ಅವರು ಒಂದು ಸ್ಟ್ರಿಕ್ ಇತ್ತು, ಯಾರನ್ನು ರಿಹರ್ಸಲ್ ರೀಡಿಂಗ್ನಲ್ಲಿ ಅಲೋ ಮಾಡ್ತಿರಲಿಲ್ಲ ಆರ್ಟಿಸ್ಟನ್ನು ಬಿಟ್ಟು. ಆದರೆ ನಾನು ಸಣ್ಣವನಾಗಿದ್ದೆ, ನನಗೆ ಅಲೌಡ್ ಮಾಡ್ತಿದ್ರು. ನನಗೆ ಕೆಲವು ಸಲ ಆ್ಯಕ್ಟರ್ ಮಾಡುವ ಕೆಲಸವನ್ನು ನನಗೆ ಆಫರ್ ಮಾಡಿದರು. ಆದರೆ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಆದರೆ ಡೈರೆಕ್ಟರ್ ಆಗುವ ಇಂಟ್ರೆಸ್ಟ್ ಇತ್ತು. ನಾನು 3 ಸಾಕ್ಷ್ಯಚಿತ್ರಗಳನ್ನು ಮಾಡಿದ್ದೇನೆ, ಶಾರ್ಟ್ ಫಿಲ್ಮ್ ಮಾಡಿದ್ದೇನೆ. ಒಂದು ಶಾರ್ಟ್ ಫಿಲ್ಮ್ ಇಂಟರ್ನ್ಯಾಷನಲಲ್ಲಿ ತೋರಿಸಲಾಗಿತ್ತು. ಅದು ಇದರ ಬಗ್ಗೆ, ಸುಸೈಡಿನ ಬಗ್ಗೆ. ಅವರು ಮತ್ತೇನು ಮಾಡ್ತಿದ್ರು, ಡ್ರಾಮಾದಲ್ಲಿ ಶಿಸ್ತು, ಯಾರಿಗೂ ಒಳಗೆ ಬರಲಿಕ್ಕೆ ಬಿಡ್ತಿರಲಿಲ್ಲ. ವಾಮನ್ ಅಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ನಲ್ಲಿ ಹೊರಗೆ ನಿಲ್ತಿದ್ರು, ಅವರನ್ನು ಒಳಗೆ ಬರಲಿಕ್ಕೆ ಬಿಡ್ತಿರಲಿಲ್ಲ. ಆದರೆ ಡ್ರೆಸ್ ರಿಹರ್ಸಲ್ನಲ್ಲಿ ಅವರ ಹತ್ತಿರ ಕೇಳ್ತಿದ್ರು, ಏನು ಅಪ್ಪ ಏನಾದರೂ ಇದಿದೆ ಅಂತ. ಅಂಥ ಒಂದು ಪ್ರತಿಭೆ ಈಗ ಯಾರೂ ಇಲ್ಲ. ಕೆಲವು ಡೈರೆಕ್ಟರ್ನನ್ನು ನಾನು ಕೇಳಿದ್ದೆ, ನೀವು ಹಾಗೆ ಯಾಕೆ ಮಾಡೋದಿಲ್ಲ, ಡ್ರೆಸ್ ರಿಹರ್ಸಲ್ನಲ್ಲಿ ಏನಾದರೂ ಕುಂದುಕೊರತೆಗಳಿದ್ದರೆ ನಮ್ಮಂಥವರು ನಿಮ್ಮನ್ನು ತಿದ್ದಬಹುದು. ಈಗ ಗುಡ್ಡದ ಭೂತದಲ್ಲಿ ಈ ಮೇಡಮ್ ಇದ್ದರು, ಅವರ ರಿಲೇಟಿವ್ ಲಾಜವಂತಿ, ಅವರು ನಮ್ಮ ಶಾಲೆಯವರು, ಒಡಲ ಶಾಲೆಯಲ್ಲಿ. ಆ ಡ್ರಾಮಾದಲ್ಲಿ ಸಹ ಒಡಲ ಶಾಲೆ ಬರ್ತದೆ, ಹುಡುಗ ಮತ್ತು ಹುಡುಗಿ ಇಬ್ಬರು ಒಡಲ ಶಾಲೆದವರು. ಮತ್ತು ಅಲ್ಲಿ ನಮ್ಮ ಶಿವಮಂಜಿ ಪರಾರ ಇದ್ದರು. ಶಿವಮಂಜಿ ಪರಾರಿಗೆ ಒಬ್ಬರಿಗೆ 5 ನಿಮಿಷ ಬಿಡ್ತಿದ್ರು ಹೊರಗೆ ಹೋಗಲಿಕ್ಕೆ. ಅವರು ಚೈನ್ ಸ್ಮೋಕರ್ ಆಗಿದ್ದರು. ಮತ್ತು ಯಾರಿಗೂ ಹೊರಗೆ ಹೋಗಲಿಕ್ಕಿಲ್ಲ, ಒಳಗೆ ಬರಲಿಕ್ಕಿಲ್ಲ, ಅಂಥ ಸ್ಟ್ರಿಕ್ಕು. ಮತ್ತು ಓದುವಾಗ ಅದನ್ನು ಸರಿಯಾಗಿ ನೆನಪು ಮಾಡಬೇಕು, ಕಂಪ್ಲೀಟ್ ಮೆಮೊರಿ. ಅದು ಮೆಮೊರಿ ಮಾಡದೆ ಅವನಿಗೆ ಚಾನ್ಸ್ ಇರಲಿಲ್ಲ. ಥ್ಯಾಂಕ್ ಯು ನನ್ನ 2 ಮಾತು ಕೇಳಿದ್ದಕ್ಕೆ.